ಸರ್, ಶ್ರೀಗೆ ವಿಭೂತಿಗೆ ಧರ್ಮಕ್ಕಾಗದ ಅಮರಾವತಿಗಿಂ ಭೋಗಾವತಿಗಿಂ ನೆಲೆನಾಡು ಲಕ್ಕುಂಡಿ ಅಂತ ಹೇಳಿ ನಮ್ಮ 1121 ಒಂದು ಶಾಸನ ನಮ್ಗೆ ಹೇಳ್ತಾ ಇದೆ. ಇದೇನು ಹೇಳ್ತಾ ಇದೆ ಅಂತಂದ್ರೆ, ಅಮರಾವತಿ ಏನು ಇಂದ್ರನ ರಾಜಧಾನಿ ಇದೆ, ಅದಕ್ಕಿಂತ ವೈಭವದ ನಾಡು ನಮ್ಮ ಲಕ್ಕುಂಡಿ ಆಗಿತ್ತು ಅಂತ. ಯಾವಾಗ ಅಂದ್ರೆ ಹೊಯ್ಸಳರು ಮತ್ತು ಕಲ್ಯಾಣ ಚಾಲುಕ್ಯರು ಹಾಗೂ ವಿಜಯನಗರ ಕಾಲದಲ್ಲಿ ಅಂತಹ ಒಂದು ಬಂಗಾರದ ಹೊಗೆ ಕಂಡಂತಹ ಚಿನ್ನದ ನಾಡು ಗದಗ ಜಿಲ್ಲೆಯ ಲಕ್ಕುಂಡಿ. ಕಲೆ, ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ, ಸಂಗೀತದ ಜೊತೆಗೆ ನಮ್ಮ ಗದಗ ಜಿಲ್ಲೆ ಚಿನ್ನದ ನಾಡು, ರನ್ನದ ಬೀಡು ಕೂಡ ಹೌದು. ಸ್ವಲ್ಪ ನಾವು ಗದಗ ಜಿಲ್ಲೆಯ ಚಿನ್ನದ ನಿಕ್ಷೇಪಗಳ ಇತಿಹಾಸವನ್ನು ನಾವು ಅವಲೋಕನ ಮಾಡಿದರೆ ಅದು ನಮಗೆ ವಿಜಯನಗರ ಕಾಲ, ಅದಕ್ಕಿಂತ ಹಿಂದೆ ಹೊಯ್ಸಳರ ಕಾಲದವರೆಗೂ ಕೂಡ ನಮಗೆ ಇದು ಕೊಂಡೊಯ್ತಾ ಇದೆ. ಯಾಕೆ ಅಂತಂದ್ರೆ ಮೊದಲಿಂದಲೂ ಕೂಡ ಗದಗ್ ಒಂದು ಸಂಪದ್ಭರಿತವಾದಂತಹ ನಾಡು. ತಮಗೆಲ್ಲ ಗೊತ್ತಿರೋ ಹಾಗೆ ಚಿನ್ನಕ್ಕೆ ಅಪಾರವಾದಂತಹ ಬೇಡಿಕೆ ಇದೆ. ಯಾಕೆಂತಂದ್ರೆ ಅದು ಯಾವಾಗಲೂ ಕೂಡ ಬೇಡಿಕೆಯಲ್ಲಿರುವಂತಹ ಒಂದು ವಸ್ತು. 6000 ವರ್ಷಗಳ ಹಿಂದೆ ಈಜಿಪ್ಟ್ ನಾಗರಿಕತೆಯನ್ನು ನಾವು ಅಧ್ಯಯನ ಮಾಡಿದರೆ ಅಲ್ಲಿಂದ ಕೂಡ ಚಿನ್ನದ ಆಭರಣಗಳು ಇರೋದು ನಮಗೆ ಗೊತ್ತಾಗ್ತಾ ಇದೆ. ಮುಂದೆ ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿಯೂ ಕೂಡ ಚಿನ್ನದ ಮಹತ್ವದ ಬಗ್ಗೆ, ಬಂಗಾರದ ಮಹತ್ವದ ಬಗ್ಗೆ ಬರಿತಾನೆ. ಆಯುರ್ವೇದ ಶಾಸ್ತ್ರದಲ್ಲಿ ಸ್ವರ್ಣಪ್ರಾಶನದಿಂದ ಎಲ್ಲ ರೋಗಗಳು ದೂರ ಆಗ್ತವು ಅಂತ ಹೇಳ್ತಾ ಇದ್ದಾರೆ. ಆಧುನಿಕ ಕಾಲದಲ್ಲಿ ಇವತ್ತಿನ ಬಂಗಾರದ ಬೆಲೆಯನ್ನು ನೋಡಿಬಿಟ್ರೆ ತಮಗೆಲ್ಲ ಗೊತ್ತಿದೆ ಚಿನ್ನ ಅಥವಾ ಬಂಗಾರ ಎಷ್ಟು ಮಹತ್ವ ಪಡೆದಿದೆ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ನಮ್ಮ ಗದಗ ಜಿಲ್ಲೆ KGF, ಕೋಲಾರದ KGF, ಮತ್ತೊಂದು ಕಡೆ ನಮ್ಮ ರಾಯಚೂರಿನ ಹಟ್ಟಿ ಬಿಟ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿನೇ ಚಿನ್ನಕ್ಕಾಗಿ ಹೆಸರಾದ ನಾಡು ಗದಗ ಆಗಿತ್ತು ಅಂತ ಹೇಳಬಹುದು. ಹೊಯ್ಸಳರು ಮತ್ತು ಕಲ್ಯಾಣ ಚಾಲುಕ್ಯರ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದರೆ ಅವಾಗ ನಮ್ಮ ಗದಗ ಜಿಲ್ಲೆಯ ಈಗ ಬಹಳಷ್ಟು ಸುದ್ದಿಯಲ್ಲಿರುವಂತಹ ಲಕ್ಕುಂಡಿ ಚಿನ್ನ ಅಲ್ಲೆಲ್ಲೋ ಸಮೀಪದಲ್ಲಿ ಸಿಗಬಹುದೇನೋ ಅನ್ನುವಂತಹ ಅಂದಾಜು ಒಂದು ವಿಚಾರ ಕೆಲವು ವಿದ್ವಾಂಸರದು. ಯಾಕೆ ಅಂತಂದ್ರೆ ಇಲ್ಲಿ ಚಿನ್ನದ ಟಂಕಶಾಲೆಗಳು ಇದ್ವು ಅಂತ ನಮಗೆ ಅನೇಕ ಶಾಸನಗಳಲ್ಲಿ ಉಲ್ಲೇಖಗಳು ಬರ್ತಾ ಇವೆ. ಲೊಕ್ಕಿ ಗದ್ಯಾಣ ಅನ್ನುವಂತಹ ಒಂದು ನಾಣ್ಯ ಇಲ್ಲಿ ಟಂಕಶಾಲೆಯಲ್ಲಿ ಉತ್ಪಾದನೆ ಆಗ್ತಾ ಇತ್ತು. ಈ ಚಿನ್ನದ ನಿಕ್ಷೇಪಗಳಿಂದಲೇ ಈ ನಾಣ್ಯಗಳಿಗಾಗಿ ಬಂಗಾರವನ್ನ ತರಿಸ್ತಾ ಇದ್ರೇನು ಅನ್ನುವಂತಹ ಕೆಲವು ವಿದ್ವಾಂಸರ ವಿಚಾರಗಳು ಕೂಡ ನಮಗೆ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ನಮ್ಮ ವರಕವಿ ಬೇಂದ್ರೆಯವರು ಒಂದ್ ಕಡೆ ಬರೀತಾರೆ, ಇಳೆಯೆಂಬುದು ಬರೀ ಮಣ್ಣಲ್ಲ, ನಮಗದು ನೋಡುವ ಕಣ್ಣಿಲ್ಲ ಅಂತ ಹೇಳಿ. ಇಳೆ ಅಂದ್ರೆ ಭೂಮಿ ಬಂಗಾರದ ಭೂಮಿ. ಈ ಬಂಗಾರದ ಭೂಮಿಯಲ್ಲಿ ಅನೇಕ ನಿಕ್ಷೇಪಗಳಿವೆ. ಅಂತಹ ನಿಕ್ಷೇಪಗಳು ನಮ್ಮ ಗದಗ ಜಿಲ್ಲೆಯಲ್ಲಿ ಕೂಡ ಇವೆ. ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರವಾದ ಗದಗಿನಲ್ಲಿ 1098ರ ಒಂದು ಶಾಸನ, ಬಳ್ಳಾರಿಯ ಕುಡುತಿನಿಯಲ್ಲಿ ಸಿಕ್ಕಂತಹ ಶಾಸನ, ಮಾದೋಜನಿಗೆ ಲೊಕ್ಕಿ ಪೊನ್ನವನ್ನ ಕರಗಿಸಿ ಬಂದ ಚಿನ್ನದ ನಾಣ್ಯಗಳನ್ನ ಅದೇ ತೂಕದಲ್ಲಿ ಪರಿವರ್ತನೆ ಮಾಡಿಕೊಟ್ಟಂತಹ ಅಧಿಕಾರಿಗಳ ಉಲ್ಲೇಖ ನಮಗೆ ಈ ಗದಗ ಜಿಲ್ಲೆಯ ಪರಿಸರಕ್ಕೆ ಸಂಬಂಧಿಸಿದಂತಹ ಶಾಸನಗಳಲ್ಲಿ ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಅನೇಕ ಚಿನ್ನದ ನಾಣ್ಯಗಳು ಮುದ್ರಣ ಆಗ್ತಾ ಇದ್ವು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಮುಂದೆ 1179, 1184, 1185ರ ಶಾಸನಗಳಲ್ಲಿ ಕೂಡ ಹಿರಿಯ ಕಮ್ಮಟ, ಅಚ್ಚಿನ ಕಮ್ಮಟ ಅಂತ ಹೇಳಿ ಇಲ್ಲಿ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳ ಉತ್ಪಾದನೆಯ ಟಂಕಶಾಲೆಗಳಿದ್ವು ಅಂತ ನಮಗೆ ರೆಫರೆನ್ಸ್ ಬರ್ತಾ ಇದೆ. ಸೊ ಹಾಗಾದ್ರೆ ಹೊಯ್ಸಳರು ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಟಂಕಶಾಲೆ ಇದ್ದಂತಹ ಗದಗ ಪರಿಸರ, ಚಿನ್ನದ ಟಂಕಶಾಲೆ ಏನಿತ್ತು, ಚಿನ್ನದ ನಿಕ್ಷೇಪಗಳು ಕೂಡ ಇದ್ದಿರಬಹುದೇನೋ ಅನ್ನುವಂತಹ ಒಂದು ಆಲೋಚನೆ ಹಲವು ವಿದ್ವಾಂಸರದು. ಇನ್ನು ನಾವು ವಿಜಯನಗರಕ್ಕೆ ಬಂದ್ಬಿಟ್ರೆ, ಗದಗು ದೇಶ ಅಂತ ವಿಜಯನಗರದಲ್ಲಿ ಗದಗ ಜಿಲ್ಲೆ ಬಹಳ ಹೆಸರಾಗಿತ್ತು. ಅನೇಕ ದೇವಾಲಯಗಳು ಈ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡವು, ಅನೇಕ ದೇವಾಲಯಗಳು ನಿರ್ಮಾಣಗೊಂಡವು. 2ನೇಯ ದೇವರಾಯನ ಒಂದು ಶಾಸನ ಇಲ್ಲಿನ ವೀರನಾರಾಯಣ ತ್ರಿಕುಟೇಶ್ವರ ದೇವಾಲಯಗಳಿಗೆ ಆನಂದ ನಿಧಿ ದಾನವನ್ನ ಕೊಟ್ಟ ಅಂತ ಬರ್ತದೆ. ಆನಂದ ನಿಧಿ ದಾನ ಅಂದ್ರೆ ಸುವರ್ಣ ದಾನವನ್ನ ಒಬ್ಬ ದೊರೆ ಇಲ್ಲಿ ಪರಿಸರದ ದೇವಾಲಯಕ್ಕೆ ಕೊಡ್ತಾನೆ ಅಂತಂದ್ರೆ ಇಲ್ಲಿ ಕೂಡ ಒಂದು ಬಂಗಾರದ ಒಂದು ವಿಶೇಷತೆ, ಬಂಗಾರ ಇಲ್ಲಿ ಹೇರಳವಾಗಿ ಸಿಗ್ತಿರಬಹುದು ಅನ್ನುವಂತಹ ಚಿಂತನೆಯನ್ನು ಕೂಡ ನಾವು ಮಾಡಬಹುದು. ಇನ್ನು ಮುಂದುವರೆದಂತೆ ನಮ್ಮ ಕಪ್ಪತಗುಡ್ಡದ ಸುತ್ತಮುತ್ತಲು, ವಿಶೇಷವಾಗಿ ಕಣಿವಿ ಹೊಸೂರು ಪರಿಸರದಲ್ಲಿ ವಿಜಯನಗರ ಕಾಲದಲ್ಲಿನೇ ಸುರಂಗಗಳನ್ನ ಮಾಡಿರಬಹುದು ಅಂತ ಕೆಲವು ಭೂತಜ್ಞರು ಅಭಿಪ್ರಾಯವನ್ನ ಪಡ್ತಾರೆ. ಅಲ್ಲಿನ ಹಿರಿಯರು ಹೇಳೋ ಪ್ರಕಾರ ಅಲ್ಲಿಯ ಜಾಲಗಾರರು ಅಲ್ಲಿ ಸಿಕ್ಕಂತಹ ಕಲ್ಲಿನ ಪುಡಿಗಳನ್ನ ಜಾಲ ಮಾಡಿ ನೀರಿನಲ್ಲಿ ಅದನ್ನ ತೋಯಿಸಿ ಆ ಕಲ್ಲುಗಳಲ್ಲಿ ಬಂಗಾರವನ್ನ ತೆಗಿತಾ ಇದ್ರು ಅಂತ ಕೂಡ ಕೆಲವು ಉಲ್ಲೇಖಗಳು ನಮಗೆ ಸಿಗ್ತಾ ಇವೆ. ಬ್ರಿಟಿಷರ ಕಾಲಕ್ಕೆ ಬಂದ್ರೆ, ಬ್ರಿಟಿಷರ ಕಾಲದಲ್ಲಿ ನೋಡಿ, ಬ್ರಿಟಿಷರಿಗೆ ಬಂಗಾರದ ಬಗ್ಗೆ ಬಹಳ ಆಸಕ್ತಿ ಇತ್ತು.
ನಮ್ಮ ದೇಶದ ಬಗ್ಗೆನೂ ಕೂಡ ಅವರಿಗೆ ಬಹಳ ಆಸಕ್ತಿ ಇತ್ತು. ಚಿನ್ನದ ನಿಕ್ಷೇಪಗಳು ಎಲ್ಲೆಲ್ಲಿವೆ ಅದರ ಬಗ್ಗೆ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ಬಹಳ ಗಂಭೀರವಾದಂತಹ ಅಧ್ಯಯನವನ್ನು ಕೈಗೊಂಡ್ರು. ಈ ನಿಟ್ಟಿನಲ್ಲಿ ಭೂ ಸರ್ವೇಕ್ಷಣೆಯನ್ನು ನಮ್ಮ ಬ್ರಿಟಿಷರು ಮಾಡ್ತಾರೆ. ಗದಗಿನ ಚಿನ್ನದ ನಿಕ್ಷೇಪ ಬಹಳ ವಿಸ್ತಾರವಾಗಿದೆ ಅಂತ ಹೇಳಿ ಅವರು ಬ್ರಿಟಿಷರು ಬರೀತಾರೆ. ಈ ಪ್ರದೇಶದ ಕಪ್ಪತ್ತಗುಡ್ಡದ ಆಸುಪಾಸು ಅಂದ್ರೆ ಬೆಳದಡಿಯಿಂದ ಪ್ರಾರಂಭ ಮಾಡಿಕೊಂಡು ನಾವು ಕಡಕೋಳದವರೆಗೆ, ಶಿರಟ್ಟಿ ತಾಲೂಕು ಕಡಕೋಳವರೆಗೆ ಸುಮಾರು 70 ಕಿಲೋಮೀಟರ್ನಲ್ಲಿರುವಂತಹ ಕಲ್ಲುಗಳಲ್ಲಿ ತೆಳುವಾದಂತಹ ಚಿನ್ನದ ಅದಿರು ಇದೆ ಅಂತ ಹೇಳಿ ಅವಾಗ ಬ್ರಿಟಿಷ್ ಅಧಿಕಾರಿಗಳು ಪತ್ತೆ ಹಚ್ತಾರೆ. ಮತ್ತೊಂದು ಕಡೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೊರಟೂರಿನಿಂದ ಜಾಲಿಕಟ್ಟೆವರೆಗಿನ ಸುಮಾರು 120 ಚದರ ಕಿಲೋಮೀಟರ್ನಲ್ಲಿ ಕೂಡ ಬಂಗಾರದ ಒಂದು ಕಲ್ಲುಗಳು ಇರಬಹುದು ಅಂತ ಅಭಿಪ್ರಾಯವನ್ನು ಪಡ್ತಾರೆ. ಅವರು ಅವಾಗ ಗದಗ ಜಿಲ್ಲೆ ಆಗಿರಲಿಲ್ಲ, ಧಾರವಾಡ ಜಿಲ್ಲೆ ಅಂತೇಳಿ ಧಾರವಾಡ ಪರಿಸರ ಇತ್ತು. ಧಾರವಾಡ ಸಿಸ್ಟ್ ಅಂತ ಇದಕ್ಕೆ ಹೆಸರು ಕೊಡ್ತಾರೆ. ಕ್ಲೋರೈಡ್ ಸಿಸ್ಟ್ ಅನ್ನುವಂತಹ ಒಂದು ಕಲ್ಲು ಈ ಪರಿಸರದಲ್ಲಿ ಬಹಳ ವಿಶೇಷವಾಗಿ ಸಿಗ್ತದೆ. ನಾವು ಕಲ್ಯಾಣ ಚಾಲುಕ್ಯರ ಕಾಲದ ಅನೇಕ ದೇವಾಲಯಗಳನ್ನ ಈ ಕ್ಲೋರೈಡ್ ಸಿಸ್ಟ್ ಕಲ್ಲಿನಲ್ಲಿ ನಿರ್ಮಾಣವಾಗಿರೋದು ಕೂಡ ನಾವು ಇಲ್ಲಿ ನೋಡಬಹುದು. ಈ ಕ್ಲೋರೈಡ್ ಸಿಸ್ಟಿನ ಪಟ್ಟಿಗಳೇ ಈ ಶಿಲೆಗಳಲ್ಲಿ ಅನೇಕ ಕಡೆಗಳಲ್ಲಿ ಸಿಗ್ತಾವು. ಆ ಪಟ್ಟಿಗಳಲ್ಲಿ ಬಂಗಾರ ಇರಬಹುದು ಅಂತ ಕೆಲವು ಬ್ರಿಟಿಷ್ ಅಧಿಕಾರಿಗಳ ಅಭಿಪ್ರಾಯ. ಈ ಭೂವೈಜ್ಞಾನಿಕ ಸಂಶೋಧನೆಗೂ ಕೂಡ ಒಂದು ಬಹಳ ವಿಶೇಷವಾದಂತಹ ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಿ. 1804ರಲ್ಲಿ ಒಬ್ಬ ಲೆಫ್ಟಿನೆಂಟ್ ಜಾನ್ ವಾರನ್ ಅಂತ ಬರ್ತಾನೆ. ಅವನಿಗೆ ಈ ಬಂಗಾರದ ನಿಕ್ಷೇಪಗಳಿಗೆ ಬಹಳ ಆಸಕ್ತಿ ಇತ್ತು. ಅವನು ಇದ್ರ ಬಗ್ಗೆ ಸಂಶೋಧನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದೆ 1870ರಲ್ಲಿ ಮೈಕಲ್ ರ್ಯಾವೆಲ್ ಅನ್ನುವ ಇದ್ರ ಬಗ್ಗೆ ಕೆಲಸ ಮಾಡ್ತಾನೆ. ಇಲ್ಲಿ ಚಿನ್ನದ ನಿಕ್ಷೇಪಗಳಿವೆ ಅಂತ ಲೇಖನಗಳನ್ನು ಬರಿತಾನೆ. ಆದ್ರೆ ನಮಗೆ ಬಹಳ ಮುಖ್ಯವಾಗಿ ಇಲ್ಲಿಯ ಚಿನ್ನದ ನಿಕ್ಷೇಪಗಳ ಬಗ್ಗೆ ಮೊಟ್ಟ ಮೊದಲು ಖಚಿತವಾದ ಅಭಿಪ್ರಾಯ ಕೊಟ್ಟವರು ಅಂದ್ರೆ ನಮ್ಮ ರಾಬರ್ಟ್ ಬ್ರೂಸ್ ಫ್ರೂಟ್ ಅಂತ ಹೇಳ್ಬೋದು. ರಾಬರ್ಟ್ ಬ್ರೂಸ್ ಫ್ರೂಟ್ ಅವ್ರನ್ನ ನಾವು ಇತಿಹಾಸ ಮತ್ತು ಜಿಯೋಗ್ರಫಿಕಲ್ ಸ್ಟಡಿ ಮಾಡುವವರು ಎಂದೂ ಮರೆಯಂಗಿಲ್ಲ. ಬಹಳ ದೊಡ್ಡ ಕೊಡುಗೆಯನ್ನ ಈ ವ್ಯಕ್ತಿ ಕೊಟ್ಟ. ಆ ಕಾಲದಲ್ಲಿ ನಮ್ಮ ಜಿಯೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸಂಸ್ಥೆಯ ಮೂಲಕ ಅವ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣ ಸಂಶೋಧನೆಯನ್ನು ಕೈಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನ ಪರಿಣಿತಿ ಮತ್ತು ಆಸಕ್ತಿಯನ್ನು ಗಮನಿಸಿ ನೋಡ್ರಿ, ಅಂದಿನ ಮೈಸೂರು ಮಹಾರಾಜರು ಇಲ್ಲ ನಾವು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಯಾಕೆ ಈ ಕೆಲಸ ಮಾಡಬಾರ್ದು ಅಂತ ಹೇಳಿ ಮೈಸೂರು ಜಿಯೋಲಾಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಅನ್ನ ಅವರು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿ ಈ ಪ್ರದೇಶದಲ್ಲಿ ಅವರು ಭೂ ಸರ್ವೇಕ್ಷಣೆ ಮಾಡಿ ಎಲ್ಲಿ ಯಾವ ಅದಿರು ಸಿಗ್ತಾ ಇದೆ, ಎಲ್ಲಿ ಬಂಗಾರ ಸಿಗ್ತಾ ಇದೆ, ಎಲ್ಲಿ ಕಬ್ಬಿಣ ಅದಿರು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1879ರಲ್ಲಿ ಧಾರವಾಡ ಜಿಲ್ಲೆಯ ಬಂಗಾರದ ಶಿಲೆಗಳು ಅನ್ನುವಂತಹ ಲೇಖನವನ್ನು ಅವನು ಬರಿತಾನೆ. ಬರೆದು ಈ ಭಾಗದಲ್ಲಿ ಬಂಗಾರದ ನಿಕ್ಷೇಪ ಇದೆ ಅನ್ನೋದನ್ನ ವಿಷಯವನ್ನ ಕೊಡ್ತಾನವ. ಮುಂದೆ JM ಮ್ಯಾಕ್ ಲಾರೆನ್ ಅನ್ನುವಂತಹ ಒಬ್ಬ ವಿದ್ವಾಂಸ ಬರ್ತಾನೆ. ಇವನು ಗದಗ್ ಪ್ರದೇಶದ ಚಿನ್ನದ ಶಿಲೆಗಳ ಬಗ್ಗೆ ನಮಗೆ ಈಗ ಅಧಿಕೃತವಾಗಿ ನಾವೇನು ಕಪ್ಪತ್ತಗುಡ್ಡದ ಸುತ್ತಮುತ್ತಲು ಕಣಿವಿ, ಹೊಸೂರು, ಕಬ್ಲಾಯತ್ ಕಟ್ಟಿ ಈ ಪ್ರದೇಶಗಳಲ್ಲಿ ಏನ್ ನಾವು ಇವತ್ತು ಚರ್ಚೆ ಮಾಡ್ತಾ ಇದೀವಿ, ಅದನ್ನ ಆವಾಗ್ಲೇನೆ ಅವ ಏನ್ ಮಾಡ್ತಾನೆ ಅಂತಂದ್ರೆ ಧಾರವಾಡ ಚಿನ್ನದ ಪ್ರದೇಶದ ಬಗ್ಗೆ ಟಿಪ್ಪಣಿಯನ್ನು ಬರಿತಾನೆ. ಮುಂದೆ 1905ರಲ್ಲಿ ಇದು ಪ್ರಕಟಗೊಳ್ಳುತ್ತದೆ. ಯಾವ್ಯಾವ ಹಳ್ಳಿಗಳಲ್ಲಿ ಸಿಗಬಹುದು ಅನ್ನೋದನ್ನು ಕೂಡ ಅವ ಉಲ್ಲೇಖ ಮಾಡ್ತಾನೆ. ಮುಂದೆ ನಮ್ಮವರೇ ಆದಂತಹ ನಾರಾಯಣ ಸ್ವಾಮಿ ಮತ್ತು ಜಿಯಾವುದ್ದೀನ್ ಅನ್ನೋರು ಕೂಡ ಇಲ್ಲಿಯ ಹಳ್ಳಿಗಳ ಬಗ್ಗೆ ಸರ್ವೇಕ್ಷಣೆಯನ್ನು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.